ನಮಸ್ಕಾರ. ಸ್ಮರಣೆ ಸಾಲದೆ ಶುರು ಮಾಡೋಣ ಆಚಾರ್ಯ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ನಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯೈಕಿನ ಕ್ರಿಯತೆ ಸೂತ್ರದೀಪಿಕಾ ಬ್ರಹ್ಮಂ ಮಂಗಲವಿದಂ ಜಡಂ ಯೌವನಂ ಸದಾನಂದ ತೀರ್ಥಮಂತ್ರಂ ಭಜೇತಾಪತ್ರಯಾಪಕಂ ಚಿತ್ರೇವದೇಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾನ್ ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಗೆ ಶ್ರೀ ವ್ಯಾಸತೀರ್ಥಗುರುರ್ಭೂಯಾದಸ್ಮರತಾಯ ಸಂಬತತಾಂ ಕಲ್ಪವೃಕ್ಷಾಯ ನಮತಾಂ ಕಮದೇನಮೇ ಅಪಾದಮೌಲಿಪರ್ಯಂತ ವಿದ್ಯಾಪೀಠ ವಿದ್ಯಾಸಾರಂ ವಿದ್ಯಾವಾರಿಧಿ ಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದವಂತಿಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾದಮೌಲಿಪರ್ಯಂತಂ ಗುರುಣಃ ಕೃತಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಾಃ. ಶ್ರೀ ಶ್ರೀ ಗುರುಭ್ಯೋ ನಮಃ. ಓಂ ಅಂತಃಧರ್ಮೋಪದೇಶಾತ್ ಓಂ ಓಂ ವೇದೋಪದೇಶಾತ್ ಚಾನ್ಯಃ ಓಂ ಓಂ ವೇದವ್ಯಪದೇಶಾಚಾನ್ಯಃ ಓಂ. ನಾವು ನಿನ್ನೆ ಮಾಡಿದ ಸೂತ್ರದ ವಿಚಾರ, ಈ ಅಂತಸ್ತತ್ವಾಧಿಕರಣದ ಸೂತ್ರವನ್ನು ವಿಚಾರ ಮಾಡಿದ್ದೀವಿ. ಅಲ್ಲಿ ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅಂತನ್ನುವ ಶ್ರುತಿ, ಅದರಲ್ಲಿ ಅಂತಃಪ್ರವಿಷ್ಟನಾದವನು ಭಗವಂತನು ಅಥವಾ ಇಂದ್ರನು ಅಂತ ವಿಚಾರ ಮಾಡಿ,
ಅದಕ್ಕೆ ಅಂತಾರೆ ಇಂದ್ರನೆಯಂತೆ ಹೇಳಬೇಕು ಅಂತ ಹೇಳಿ ಪೂರ್ವಪಕ್ಷಗಳು ಶ್ರುತಿ ಮತ್ತೆ ಲಿಂಗವನ್ನು ಒಂದು ಯುಕ್ತಿಯನ್ನು ಇಟ್ಕೊಂಡು ಸಮರ್ಥನೆ ಮಾಡಿದರು. ಅದಕ್ಕೆ ಸಿದ್ಧಾಂತದಲ್ಲಿ ಸರ್ವತಃ ಹಾಗಲ್ಲ, ಧರ್ಮೋಪದೇಶಾತ್ ಅಂದ್ರೆ ನಿರವಕಾಶವಾದ ಧರ್ಮ, ಭಗವಂತನ ಲಿಂಗ ಅದನ್ನು ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮನೇ ಪ್ರಶ್ನಾದನೆ ಹೊರತು ಸರ್ವತಾ ಇಂದ್ರನಲ್ಲ. ಅಷ್ಟೇ ಹೇಳದೇನೆ ಈಗ ಮುಂದಿನ ಸೂತ್ರದ ಸೂಚನೆ ಮಾಡುವ ಶ್ರುತಿಯಲ್ಲೂ ಇಂದ್ರಸ್ಯಾತ್ಮ ನಿಹಿತ ಪಂಚಹೋತ ಇತ್ಯಾದಿಯಾಗಿ ಹೇಳುವಂತೆ ಭೇದವಿದೆ. ಆದ್ದರಿಂದಾಗಿ ಆ ಇಂದ್ರಾದಿಗಳಿಂದ ಭಿನ್ನರಾದಂತಹ ಪರಮಾತ್ಮನೇ ಅಂತಃಪ್ರವಿಷ್ಟ ಅಂತ ಹೇಳಬೇಕು. ಹಾಗಾದ್ರೆ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಪೂರ್ವ ಪಕ್ಷಗಳು ಅಂತಃಪ್ರವಿಷ್ಟನಾದವನು ಇಂದ್ರನೇ ಅಂತ ಹೇಳೋದಕ್ಕೆ ಶ್ರುತಿಯನ್ನು ಮೇಲೆ ಲಿಂಗವನ್ನು ಕೊಟ್ಟಿದ್ದಾರೆ, ನಾಮಲಿಂಗ ಅಂತಂತಾರೆ. ಅಂತ ಅರ್ಥವಿದೆ. ಅಂದ್ಮೇಲೆ ಅದನ್ನು ಹೇಗೆ ವ್ಯವಸ್ಥೆ ಮಾಡೋದು ಅಂದರೆ ಅರ್ಥ ಏನಂದ್ರೆ, ಒಟ್ಟಾರೆ ನಿಮಗೆ ಎಲ್ಲಾ ನಾಮಗಳು ಎಲ್ಲಾ ಲಿಂಗಗಳು ಕೂಡ ಎಲ್ಲವೂ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಮಹಾಯೋಗ ವಿದ್ವದ್ರೂಢಿ ಅಂತಂತಾರೆ. ಮಹಾಯೋಗ ವಿದ್ವದ್ರೂಢಿಗಳಿಂದ ಏನ್ ಸಿದ್ಧವಾಗತ್ತಂತೆ, ಪರಮಾತ್ಮನಲ್ಲೇನೆ ಪ್ರತಿಯೊಂದು ಶಬ್ದಗಳು ಮುಖ್ಯವಾಗಿದೆ. ಅಂದ್ರೆ ನಮ್ಮ ಹೆಸರನ್ನು ಹಿಡ್ಕೊಂಡು, ಅಂದ್ರೆ ನಮ್ಮ ಹೆಸರು ಅಂದ್ರೆ ನಮಗೆ ಇಟ್ಟ ಹೆಸರನ್ನು ಹಿಡ್ಕೊಂಡು ಎಲ್ಲಾ ಶಬ್ದಗಳು ಹಾಗೂ ಎಲ್ಲಾ ಲಿಂಗಗಳು ಕೂಡ ನಮಗೆ ಮುಖ್ಯವಾಗಿ ಯಾರನ್ನು ಹೇಳ್ಕೊಡತ್ತೆ ಅಂದ್ರೆ ಮಹಾಯೋಗ ಹಾಗೂ ವಿದ್ವದ್ರೂಢಿಗಳಿಂದಾಗಿ ಪರಮಾತ್ಮನನ್ನೇ ಹೇಳ್ಕೊಡತ್ತೆ. ಆಚಾರ್ಯ, ಲಿಂಗ ಅಂದ್ರೆ ಏನಾಚಾರ್ಯ? ಲಿಂಗ ಅಂದ್ರೆ ಅದೊಂದು ಧರ್ಮ. ನಾಮ ಅಂದ್ರೆ ಶಬ್ದ, ಲಿಂಗ ಅಂದ್ರೆ ಧರ್ಮ. ಅಂದರೆ ಈಗ ಉದಾಹರಣೆಗೆ ಇಂದ್ರ ಅಂತ ಶಬ್ದವಿದೆ. ಈ ಇಂದ್ರ ಅಂತನೋ ಶಬ್ದ ಯಾರನ್ನು ಹೇಳ್ಕೊಡತ್ತೆ? ಇಂದ್ರನನ್ನು ಹೇಳ್ಕೊಡತ್ತಾ, ದೇವರನ್ನು ಹೇಳ್ಕೊಡತ್ತಾ? ಇಂದ್ರನನ್ನು ಹೇಳ್ಕೊಡಲ್ಲ, ದೇವರನ್ನೇ ಹೇಳ್ಕೊಡತ್ತೆ. ಯಾಕೆ? ಮಹಾಯೋಗ ಹಾಗೂ ವಿದ್ವದ್ರೂಢಿ ದೇವರಲ್ಲೇ ಇದೆ. ಲಿಂಗ, ಲಿಂಗ ಅಂತಂದ್ರೆ ಧರ್ಮ. ಧರ್ಮ ಅಂದ್ರೆ ಏನು? ಈಗ ಸಮುದ್ರಾಂತರ ಸ್ಥಿತತ್ವ ಅಂತ ಧರ್ಮ ಇದು. ಲಿಂಗ ಅಂದ್ರೆ ಧರ್ಮ. ಈ ಸಮುದ್ರ ಅಂತಸ್ಥಿತತ್ವ, ಸಮುದ್ರದ ಒಳಗಡೆ ಇರುವವನು ಅಂತನೂ ಒಂದು ಧರ್ಮವನ್ನು ಹೇಳಿದ್ರಿ. ಈ ಧರ್ಮ ಯಾರಿಗೆ ಇರುವ ಧರ್ಮ ಇದು? ನಿಜವಾಗಲು ಪರಮಾತ್ಮನ ಧರ್ಮ. ಯಾಕೆ ಆ ಲಿಂಗ ಇದು ಅದೇ ಅರ್ಥವನ್ನು ಹೇಳಬೇಕು ಅಂತಂದ್ರೆ ಮಹಾಯೋಗ ವಿದ್ವದ್ರೂಢಿ. ವಿದ್ವದ್ರೂಢಿ ಅಂದ್ರೆ ಅದು ಸ್ವಲ್ಪ ದೊಡ್ಡ ವಿಚಾರ. ಅದು ಅಂದ್ರೆ ಮಹಾಯೋಗ ಅಂದ್ರೆ ಏನು, ವಿದ್ವದ್ರೂಢಿ ಅಂದ್ರೆ ಏನು ಅಂತರೋದು ಸಂಕ್ಷೇಪವಾಗಿ ನಾನು ಹೇಳ್ಬೇಕು ಅಂದ್ರೆ, ಯೋಗ ಅಂತಂದ್ರೆ ಏನಂದ್ರೆ, ಈಗ ಯಾವ್ದೊಂದು ಶಬ್ದವನ್ನು ತೆಗೆದುಕೊಳ್ಳಿ, ಬ್ರಹ್ಮ ಅಂತನೋ ಶಬ್ದವನ್ನು ತೆಗೆದುಕೊಳ್ಳ್ರಿ. ಬ್ರಹ್ಮ ಶಬ್ದಕ್ಕೆ ಯೋಗ ಅಂತಂದ್ರೆ ವ್ಯಾಕರಣಗಳಿಂದ ಇಟ್ಕೊಂಡು ಬ್ರಹ್ಮ ಅಂತನೋ ರೂಪ ಹೇಗಾಗಿದೆ? ಬೃಹ ಧಾತು ಮನ್ ಪ್ರತ್ಯಯ. ಬೃಹ ಅಂತನೋ ಧಾತುವಿಗೆ ಅರ್ಥವೇನು? ಮನ್ ಪ್ರತ್ಯಯಕ್ಕೆ ಅರ್ಥವೇನು? ಅದನ್ನು ನೋಡಿಕೊಂಡು ಬ್ರಹ್ಮ ಅಂತನೋ ಶಬ್ದಕ್ಕೆ ಈ ಅರ್ಥ, ಪೂರ್ಣ, ಪೂರ್ಣ, ಅಪೂರ್ಣ ಇತ್ಯಾದಿಯಾದ ಅರ್ಥ ನಮಗೆ ಹೇಗೆ ಬಂತು? ಯೋಗ ವೃತ್ತಿಯಿಂದ ಬಂತು. ಆಯ್ತಲ್ಲ, ಇದಕ್ಕೆ ಯೋಗ ಅಂತಂತಾರೆ. ಯೋಗ ಅಂತನೋ ಶಬ್ದಕ್ಕೆ ಪ್ರಕೃತಿ ಪ್ರತ್ಯಯಗಳ ಸಂಬಂಧ ಅಂತ ಒಂದು ಅರ್ಥವನ್ನು ಇಟ್ಕೊಳ್ಳಿ. ಸದ್ಯಕ್ಕೆ ಸಂಕ್ಷೇಪವಾಗಿ ತಿಳಿಯೋದಾದ್ರೆ, ಪ್ರಕೃತಿ ಅಂದ್ರೆ ಬೃಹ ಅಂತನೋ ಧಾತು, ಪ್ರತ್ಯಯ ಅಂದ್ರೆ ಅದರ ಮುಂದೆ ಇರುವಂತಹ ಮನ್ ಪ್ರತ್ಯಯ. ಧಾತುವಿಗೆ ಅರ್ಥವೇನು? ಪ್ರತ್ಯೇಕ ಅರ್ಥವೇನು? ಅದನ್ನು ನೋಡಿಕೊಂಡು ಆ ಶಬ್ದ ಯಾರನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ. ಈಗ ನಮ್ಮ ಹೆಸರು ಬ್ರಹ್ಮ ಅಂತ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ನಾನು ಯೋಗ್ಯತಾನುಸಾರವಾಗಿ ನಾನು ಪೂರ್ಣನಾಗಿದ್ದೇನೆ, ಸೊ ನಾನು ಯೋಗದಿಂದಾಗಿ ನನಗೆ ಬ್ರಹ್ಮ ಅಂತ ಕರಿಬಹುದು ಅಂತ ಇಟ್ಕೊಡ್ರಿ ಸುಮ್ನೆ. ಆದ್ರೆ ಪರಮಾತ್ಮನಲ್ಲಿ ಮಹಾಯೋಗ,
ಮಹಾಯೋಗ ಅಂತಂದ್ರೆ ಇನ್ ಶಾರ್ಟ್ ನಾನು ಹೇಳ್ಬೇಕು ಅಂದ್ರೆ ಸಂಕ್ಷೇಪವಾಗಿ ಅವನಿಗೆ ಇದ್ದಷ್ಟು ಜ್ಞಾನ ಪೂರ್ಣತ್ವ ಸುಖ ಪೂರ್ಣತ್ವ ಅಂತಲೂ ಯಾರಿಗೂ ಇಲ್ಲ. ಮುಖ ಬ್ರಹ್ಮದೇವರು ಅವರು ಪೂರ್ಣರಾಗಿದ್ದಾರೆ. ಆದರೆ ಭಗವಂತ ಎಷ್ಟು ಜ್ಞಾನ ಪೂರ್ಣನಾಗಿದ್ದಾನೆ ಅಥವಾ ಸುಖಾದಿ ಗುಣ ವಿಶಿಷ್ಟ ಪೂರ್ಣನಾಗಿದ್ದಾನೆ ಅಷ್ಟು ಸುಖ ಪೂರ್ಣತ್ವ ಜ್ಞಾನಾದಿ ಪೂರ್ಣತ್ವ ಯಾರಿಗೂ ಇಲ್ಲ ಅಂತನೋ ಕಾರಣಕ್ಕಾಗಿ ಆ ಬ್ರಹ್ಮ ಶಬ್ದಕ್ಕೆ ಮಹಾಯೋಗ ಪರಮಾತ್ಮನಲ್ಲಿ ಬಂತು. ಆಯ್ತಲ್ಲ, ಇದು ಮಹಾಯೋಗ ಅಂತ ಅನ್ನೋದಕ್ಕೆ ಅಭಿಪ್ರಾಯ. ಇನ್ನ ರೂಢಿ 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 ಅಂತಂದ್ರೆ ಏನು? ರೂಢಿ ಅಂತಂದ್ರೆ ಪ್ರಯೋಗ ಬಾಹುಳ್ಯ. ಪ್ರಯೋಗ ಬಾಹುಳ್ಯ ಅಂದ್ರೆ ಏನು? ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ಒಬ್ಬ ವ್ಯಕ್ತಿಯನ್ನು ಏನೋ ತಮ್ಮ ಪೆಟ್ ನೇಮ್ ಇಂದ ಕರೀತಾರೆ. ಪಾಪ ಅವ್ರ ತಂದೆ ನಾಮಕರಣ ಮಾಡಿದ್ದೇ ಏನೋ ಹೆಸರಿರುತ್ತೆ, ಸೂದನ ಅಂತ ಹೆಸರಿಟ್ಟಿರ್ತಾರೆ ಅಂತ ಇಟ್ಕೊಳ್ರಿ, ಪಾಪ ಅವ್ರ ತಂದೆ. ಆದರೆ ಅವನನ್ನು ಕರೆಯೋದು ಏನೋ ವಿಚಿತ್ರವಾದಂತಹ ತಾನು ಮಾಡುವಂತಹ ಏನೋ ಒಂದು ಕೆಲಸಗಳನ್ನು ನೋಡಿಕೊಂಡು ಅದನ್ನು ಅನೇಕ ಜನ ಒಬ್ಬನು ಮೊದಲಿಗೆ ಒಂದು ಹೆಸರನ್ನು ಇಟ್ಬಿಟ್ಟಿದ್ದಾನೆ, ಇಟ್ಟು ಅದನ್ನು ಕರಿತಾ ಇರ್ತಾರೆ. ಅದನ್ನು ಕರೆದಿದ್ದು ನೋಡಿ ಮುಂದಿನ ಬರುವ ಎಲ್ಲಾ ಜನರು ಕೂಡ ಅವನನ್ನು ಅದೇ ಹೆಸರನ್ನು ಕರೆಯೋದು. ಇದೇನಾಯ್ತು? ಪ್ರಯೋಗ ಬಾಹುಳ್ಯ. ಅನೇಕ ಜನ ಪ್ರಯೋಗ ಮಾಡಿದ್ರು, ಇವನು ಪ್ರಯೋಗ ಮಾಡಿದ್ರು, ಇನ್ನೊಬ್ರು ಈಗ ಅನೇಕ ಜನರು ಪ್ರಯೋಗ ಮಾಡಿದ್ರು. ಸೊ ಅದೇನಾಯ್ತು? ರೂಢಿ ಆಯ್ತಲ್ಲ, ಇದನ್ನು ರೂಢಿ ಅಂತ ಕರೀತಾರೆ. ವಿದ್ವದ್ರೂಢಿ ಅಂದ್ರೆ ಏನು ಅಂತಂದ್ರೆ, ವೇದಾದಿ ಶಾಸ್ತ್ರಗಳಲ್ಲಿ ಭಗವಂತನಲ್ಲೇನೆ ಈ ಶಬ್ದವನ್ನು ಕರಿಬೇಕು ಅಂತ ಅನೇಕ ಪ್ರಯೋಗಗಳಿದೆ. ಇದು ವಿದ್ವದ್ರೂಢಿ. ಅರ್ಥವಾಯ್ತಲ್ಲ? ರೂಢಿ, ವಿದ್ವದ್ರೂಢಿ ಹಾಗೂ ಯೋಗ ಮಹಾಯೋಗ, ಇದಕ್ಕೆ ವ್ಯತ್ಯಾಸ ಏನು ಅಂತ ನಾನು ಹೇಳಿದೆ. ಇದು ಪ್ರಸಂಗ ಬಂದಾಗ ಇನ್ನ ನಾನು ವಿಸ್ತಾರ ಮಾಡ್ತೇನೆ, ಸದ್ಯಕ್ಕೆ ಇಷ್ಟು ತಿಳ್ಕೊಳ್ರಿ. ಹಾಗಾಗಿ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ನಾಮಗಳು ಕೂಡ ಮಹಾಯೋಗ ವಿದ್ವದ್ರೂಢಿಗಳಿಂದಾಗಿ ಪರಮಾತ್ಮನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡತ್ತೆ. ಮತ್ತು ಯಾರೂ ಅಲ್ಲ. ಅದಕ್ಕಾಗಿಯೇನೆ ಪ್ರಮಾಣವೇನು? ಹಾಗಾದ್ರೆ ಎಲ್ಲವೂ ಪರಮಾತ್ಮನೇ ಹೇಳ್ಕೊಡತ್ತೆ ಅಂತಂದ್ರೆ ವ್ಯವಹಾರವೇ ಇಲ್ಲ ಜಗತ್ತಿನಲ್ಲಿ ಅಂತಾಯ್ತು. ಜಗತ್ತಿನಲ್ಲಿ ಯಾರಿಗೂ ಒಂದು ಧರ್ಮ ಇಲ್ಲ, ಯಾರಿಗೂ ಒಂದು ಶಬ್ದದಿಂದ ಕರಿಬೇಕು ಅಂತೂ ಇಲ್ಲ. ಯಾಕೆ? ಎಲ್ಲವೂ ಪರಮಾತ್ಮನಲ್ಲೇ ಮುಖ್ಯವಾಗಿದೆ. ಹಾಗಾದ್ರೆ ಜಗತ್ತಿನ ವ್ಯವಹಾರ ನಡೆಯೋದು ಹೇಗೆ? ದೊಡ್ಡ ಪ್ರಶ್ನೆ. ಇನ್ನ ಇದನ್ನು ಹೀಗೇನೆ ಮಾಡ್ಬೇಕು ಅಂತ ಅನ್ನೋದಕ್ಕೆ ಶ್ರುತಿಯೂ ಇದೆ. ಶ್ರುತಿ ಇದೆ, ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ ಅಂದ್ರೆ ನಾಮಾನಿ, ಒಂದು ಶಬ್ದಗಳು ಒಂದೂ ಕೂಡ ಜಗತ್ತಿನಲ್ಲಿ ಇಲ್ಲೇ ಇಲ್ಲ, ಎಲ್ಲವೂ ಪರಮಾತ್ಮನೇ ಹೇಳ್ಕೊಡುತ್ತೆ. ದೇವಾನಾಂ ನಾಮದ ಏಕ ಏವ, ಎಲ್ಲಾ ನಾಮಗಳು ಪರಮಾತ್ಮನನ್ನೇ ಹೇಳುತ್ತೆ, ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಹೇಳೋದಿಲ್ಲ. ಯಾವುದೇ ಶಬ್ದ ಇದ್ದರೂ ಕೂಡ ಇತ್ಯಾದಿಯಾದ ಪ್ರಮಾಣಗಳಿಂದಾಗಿ ಏನ್ ಸಮರ್ಥನೆ ಮಾಡುತ್ತಾರೆ ಅಂದ್ರೆ, ಇದಕ್ಕಾಗಿ ಹೇಳೋದು ಸಮನ್ವಯಾಧ್ಯಾಯ. ಅಂದರೆ ಸರ್ವ ಶಬ್ದಗಳೂ ಪರಮಾತ್ಮನನ್ನೇ ಕೊಂಡಾಡುತ್ತೆ, ಬೇರೆ ಯಾರನ್ನೂ ಕೊಂಡಾಡೋದಿಲ್ಲ ಅಂತ ಇದ್ದದ್ದರಿಂದ ಏನಾಯ್ತು? ಈ ಇಂದ್ರನನ್ನು ಹೇಳ್ಕೊಡುವ ಶಬ್ದ ಇರಲಿ, ಚಂದ್ರನನ್ನು ಹೇಳ್ಕೊಡುವ ಶಬ್ದ ಇರಲಿ, ಎಲ್ಲಾ ಶಬ್ದಗಳು, ಇವತ್ತು ನಾನ್ ನಿಮ್ಮನ್ನು ಒಂದು ಹೆಸರಿಂದ ಕರೆದೆ, ಆ ಶಬ್ದವೂ ದೇವರ ಶಬ್ದವೇ. ಸಮಗ್ರವಾದ ಶಬ್ದ ಪ್ರಪಂಚ ಏನಿದೆಯೋ ಅದೆಲ್ಲವೂ ದೇವರನ್ನೇ. ಅಷ್ಟೇ ನಮಗೆ ಆದ್ರೆ ಪರಿಚಯ ಇರೋದಿಲ್ಲ. ಈ ಶಬ್ದಕ್ಕೆ ಪರಮಾತ್ಮನನ್ನೇ ಯಾಕೆ ಕರಿಬೇಕು ಅಂತ ಅನ್ನೋದಕ್ಕೆ ಏನು ಮಹಾಯೋಗ, ಏನು ರೂಢಿ ಅಂತ ಅನ್ನೋದು ನಮಗ್ ಗೊತ್ತಿರ. ಇಲ್ಲಿ ಸಮನ್ವಯ ಅಧ್ಯಾಯದಲ್ಲಿ ಎಷ್ಟು ಕೆಲವೊಂದು ಶಬ್ದಗಳನ್ನು ಹೇಗೆ ಅಂತ ತಿಳಿದುಕೊಳ್ಳಬೇಕು ಅಂತ ತೋರಿಸ್ತಾರೆ. ಆಕಾಶ ಶಬ್ದ, ಪ್ರಾಣ ಶಬ್ದ, ಆನಂದಮಯ ಶಬ್ದ ಇತ್ಯಾದಿಯಾದಂತಹ ಕೆಲವೊಂದು ವೈದಿಕ ಶಬ್ದಗಳನ್ನು ಇಟ್ಟುಕೊಂಡು ತೋರಿಸಿದ್ದಾರೆ. ಅಷ್ಟು ಮಾತ್ರ ನಮ್ಮ ಪರಿಚಯವಿದೆ. ಇನ್ನು ಅನೇಕ ಅನಂತ ಶಬ್ದಗಳಲ್ಲಿ ಯಾವುದು ನಮಗೆ ಪರಿಚಯ ಇಲ್ಲ. ಆದರೆ ಎಲ್ಲಾ ಶಬ್ದಗಳು ಪರಮಾತ್ಮನೇ ಹೇಳ್ಕೊಡ್ಬೇಕು. ಹಾಗಾದ್ರೆ ನಾನು ಮಾಡಿದ ಪ್ರಶ್ನೆ, ಮುಂದಿನ ವ್ಯವಹಾರ, ಜಗತ್ತಿನ ವ್ಯವಹಾರಗಳು ಹೇಗೆ ನಡೆಯೋದು? ಎಲ್ಲವೂ ದೇವರನ್ನೇ ಹೇಳ್ಕೊಡುತ್ತೆ ಅಂತಂದ್ಮೇಲೆ ದೇವರನ್ನು ಬಿಟ್ಟು ಯಾರೂ ಜಗತ್ತಿನಲ್ಲಿ ವ್ಯವಹಾರ ಮಾಡಬಾರದು ಅಂತ ಅರ್ಥವಾ? ಅಭಿಪ್ರಾಯವೇನೆಂದ್ರೆ, ಅದಕ್ಕೆ ಓಂ ತದಧೀನತ್ವಾದರ್ಥವತ ಅಂತ ಒಂದು ಸೂತ್ರವಿದೆ. ಅದು ನಿಮಗೆ ಎಲ್ಲಾ ಕಡೆಗೆ
ಆ ಸೂತ್ರವನ್ನು ಅಪ್ಲೈ ಮಾಡ್ತಾರೆ. ಹೇಗೆ ಅಂತಂದ್ರೆ, ಇಂದ್ರ ಇವನು ಇಂದ್ರ ಶಬ್ದದಿಂದ ಯಾಕೆ ಪ್ರತಿಪಾದ್ಯ? ಅನೇಕ ಬಾರಿ ನಾನು ಪಾಠದಲ್ಲಿ ಹೇಳಿದ್ದೇನೆ ಈ ಪೂರ್ವ ಪಕ್ಷ ಮಾಡಿಕೊಂಡು ಈಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ತದಧೀನತ್ವಾದರ್ಥವತ್. ತದಧೀನತ್ವಾದರ್ಥವತ್ ಅಂದ್ರೆ ಏನು ಅಂತಂದ್ರೆ, ಪರಮಾತ್ಮನಲ್ಲಿ ಎಲ್ಲಾ ಗುಣಧರ್ಮಗಳನ್ನು ಪರಮಾತ್ಮ ಮುಖ್ಯವಾಗಿ ಪಡೆದಿದ್ದಾನೆ. ಭಗವದಧೀನವಾಗಿ ಆ ಶಬ್ದದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಆ ಪುರುಷನಲ್ಲಿ ಇಂದ್ರ ಅಂತ ಯಾರಿದ್ದಾರೆ ಅವನಲ್ಲಿ ಭಗವಂತ ಇದ್ದಾನೆ. ಇದ್ದಿದ್ದಕ್ಕೆ ಪರಮಾತ್ಮ ತನ್ನಲ್ಲಿರುವ ಇಂದ್ರ ಶಬ್ದ ವಾಚ್ಯತ್ವವನ್ನು ಅವನಿಗೆ ಕೊಡ್ತಾನೆ. ಇದು ತದಧೀನತ್ವ ಒಂದು. ಅಷ್ಟೇ ಅಲ್ಲದೇನೆ ಪರಮಾತ್ಮ ತನ್ನ ಅನುಗ್ರಹದಿಂದಾಗಿ ಆ ಯಾವ ಇಂದ್ರ ಶಬ್ದದ ಅರ್ಥವಿದೆಯೋ ಆ ಗುಣಧರ್ಮವನ್ನು ಇಂದ್ರನಿಗೆ ಕೊಡ್ತಾನೆ. ಅಂದ್ರೆ ಇಂದ್ರನಿಗೆ ಕೊಡ್ತಾನೆ ಅಂದ್ರೆ ಏನು? ಉದಾಹರಣೆಗೆ ಇಂದ್ರ ಅಂತ ಶಬ್ದಕ್ಕೆ ಅರ್ಥವೇನು? ಐಶ್ವರ್ಯ ಅಂತ ಅರ್ಥ. ಇತಿ ಪರಮೇಶ್ವರ್ಯ ಅಂತ ಅಂತಾರೆ. ಪರಮೇಶ್ವರ್ಯ ಅಂತ ಅರ್ಥ. ಆ ತನ್ನಲ್ಲಿರುವಂತ ಐಶ್ವರ್ಯವನ್ನು ಕೊಡೋದು ಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ಐಶ್ವರ್ಯ ಏನು, ಈ ಇಂದ್ರನ ಐಶ್ವರ್ಯ ಏನು? ಆ ಪರಮಾತ್ಮ ತಾನು ತನ್ನ ಸಂಕಲ್ಪಾನುಸಾರವಾಗಿ ಈ ಇಂದ್ರನಿಗೆ ನಾನು ಐಶ್ವರ್ಯವನ್ನು ಕೊಡಬೇಕು ಅಂತ ಚಿಂತೆ ಮಾಡಿ ಆ ಸ್ವರ್ಗಲೋಕಾಧಿಪತಿಯಾಗಲಿ ಅಂತ ಹೇಳಿ ಐಶ್ವರ್ಯವನ್ನು ದಾನ ಮಾಡಿದ. ಆ ದಾನ ಮಾಡಿದ್ದಕ್ಕಾಗಿ ಈ ಇಂದ್ರ ಶಬ್ದದ ಅರ್ಥದಿಂದ ತೋರುವಂತಹ ನಮ್ಮ ಏನು ಗುಣಧರ್ಮವಿದೆಯೋ ಅದನ್ನು ಈ ಇಂದ್ರ ಪಡೆದ. ದೇವರು ಕೊಟ್ಟಿದ್ದಕ್ಕೆ ಪಡೆದ. ಅವನ ಸನ್ನಿಧಾನ ಇದು. ಆ ಶಬ್ದದಿಂದ ಪ್ರತಿಪಾದ್ಯನಾದ ಆ ಭಗವಂತನ ಸನ್ನಿಧಾನ ಆ ಒಂದು ರೂಪದಲ್ಲಿ ಇದೆ. ಹಾಗಾಗಿ ಈ ಪುರುಷ ಇವನು ಇಂದ್ರ ಅಂತನೋ ಶಬ್ದದಿಂದ ಪ್ರತಿಪಾದ್ಯ. ಅಮುಖ್ಯ ಅಂತ ಅಭಿಪ್ರಾಯ. ಭಗವಂತ ಮುಖ್ಯ. ಯಾಕೆ ಮುಖ್ಯ? ಅವನೇ ಮುಖ್ಯವಾಗಿ ಗುಣಧರ್ಮವನ್ನು ಪಡೆದಿದ್ದಾನೆ ಅಂತನೋ ಕಾರಣಕ್ಕಾಗಿ ಅವನು ಮುಖ್ಯ. ಅವನ ಅಧೀನವಾಗಿ ಅವನ ಅನುಗ್ರಹದಿಂದಾಗಿ ಅವನು ದಾನ ಮಾಡಿದ್ದಕ್ಕೆ ಈ ಇಂದ್ರನು ಪಡೆದಿದ್ದಾನೆ ಅಂತನೋ ಕಾರಣಕ್ಕಾಗಿ ಇವನು ಅಮುಖ್ಯ. ಹೀಗೆ ಉದಾಹರಣೆಗೆ ನಾವು ಒಂದು ಶಬ್ದದಲ್ಲಿ ವಿಚಾರ ಮಾಡಿದ್ವಿ. ಹೀಗೆ ಜಗತ್ತಿನಲ್ಲಿ ಪ್ರತಿಯೊಂದು ಶಬ್ದದ ಹೊಣೆ ಬರುವ ಇಷ್ಟೇ. ತದಧೀನತ್ವ ನ್ಯಾಯೇನ ಅಂತಂತಾರೆ. ತದಧೀನತ್ವ ನ್ಯಾಯೇನ ಅಂದ್ರೆ ಹೀಗೆ ಭಗವದ್ ಅಧೀನವಾಗಿದೆ. ಆದ್ದರಿಂದಾಗಿ ನಾವು ಆ ಶಬ್ದದಿಂದ ನಮಗೊಂದು ಹೆಸರಿಟ್ರು. ಯಾಕಿಟ್ರು? ದೇವರ ಪ್ರೇರಣೆ. ಆ ದೇವರ ಪ್ರೇರಣೆ ಯಾಕೆ ಆಗಿದೆ? ಆ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತ ಅವನು ಈ ಜೀವದಲ್ಲಿ ಒಂದು ರೂಪದಿಂದ ಇದ್ದಾನೆ ಅಂತ ಅವನಿಗೆ ಆ ಶಬ್ದವನ್ನು ಕಲಿಸುವಂತಹ ಯೋಗ್ಯತೆ ಬರಲಿ ಅಂತ ದೇವರು ಕೊಟ್ಟಿದ್ದಾನೆ ಅಂತ ಅನ್ನೋ ಕಾರಣಕ್ಕಾಗಿ ನಾವು ಆ ಶಬ್ದದಿಂದ ಪ್ರತಿಪಾದ್ಯರು. ಹಾಗಾಗಿ ನಾವೆಲ್ಲರೂ ಯಾರೇ ಇರ್ಲಿ, ಅದು ಬ್ರಹ್ಮದೇವರೇ ಇರ್ಲಿ, ಸಮಗ್ರವಾದ ಜಗತ್ತು ಕಲಿಪರ್ಯಂತವಾಗಿ ಯಾರೇ ಇರಲಿ, ಅವರೆಲ್ಲರೂ ಅಧೀನರಾಗಿದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಆ ಶಬ್ದದಿಂದ ಪ್ರತಿಪಾದ್ಯರು. ಇದು ನಮ್ಮ ಪ್ರಧಾನವಾದ ಸಿದ್ಧಾಂತ. ಹಾಗಾಗಿ ಈ ಅಂತ ಪ್ರವಿಷ್ಟಂ ಕರ್ತಾರಮೇತಂ ಅಂತನ್ನುವ ಈ ಪ್ರಕೃತವಾದ ನಮ್ಮ ಈ ಸೂತ್ರದ ವಿಚಾರದಲ್ಲೂ ಕೂಡ ಇಂದ್ರನ ಶ್ರುತಿ ಇರಲಿ, ಲಿಂಗ ಇರಲಿ, ನಮಗೇನ್ ತೊಂದರೆ ಇಲ್ಲ. ಮುಖ್ಯವಾದ ಯಾರ ಲಿಂಗ ಅದು, ಯಾರ ಶಬ್ದ ಅದು? ದೇವರ ಶಬ್ದ. ಹಾಗಾಗಿ ದೇವರನ್ನೇ ಹೇಳ್ಕೊಡತ್ತೆ. ಇವರ ಶಬ್ದ ಅಲ್ಲ, ಇದು ಅಧೀನವಾಗಿ ಹೇಳ್ಕೊಡತ್ತೆ. ಇಷ್ಟು ಸಿದ್ಧಾಂತವನ್ನು ನಾವು ಈ ಅಂತಸ್ತಧರ್ಮೋಪದೇಶ ಅಂತನ್ನುವ ಸೂತ್ರದ ವಿಚಾರದಲ್ಲಿ ತಿಳ್ಕೊಳ್ಬೇಕು. ಆಮೇಲೆ ಈ ಮುಂದಿನ ಓಂ ಭೇದ ವ್ಯಪದೇಶಾಚಾನ್ಯ ಅಂತನೋ ಸೂತ್ರ ವಿಚಾರ ಮಾಡೋದಾದ್ರೆ ಪ್ರಶ್ನೆ ಏನು ಅಂತಂದ್ರೆ, ಈ ಸೂತ್ರಕ್ಕೆ ಏನಂದ್ರಿ? ಇಂದ್ರನೇ ಅಂತ ಪ್ರವಿಷ್ಟ ಅಂತ ಹೇಳೋದಕ್ಕೆ ಶ್ರುತಿಯನ್ನು ಕೊಟ್ರಿ, ಆಮೇಲೆ ಲಿಂಗಗಳನ್ನು ಕೊಟ್ರಿ, ಹಾಗಾಗಿ ಇಂದ್ರ ಅಂತ ಹೇಳ್ಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ರಿ. ಅದಕ್ಕೆ ಅವರು ಧರ್ಮೋಪದೇಶ ಅಂತ ಹೇಳಿ ಅದೆಲ್ಲವೂ ಪರಮಾತ್ಮನ ಧರ್ಮಗಳು ಅಂತೆಲ್ಲ ನೀವ್ ಹೇಳಿದ್ರಿ. ಪ್ರಶ್ನೆ ಏನಂದ್ರೆ, ಇಂದ್ರನಿಗೂ ಪರಮಾತ್ಮನಿಗೂ ಅಭೇದವಿದೆ ಅಂತ ಹೇಳ್ತೇನೆ ನಾನು. ಇಂದ್ರನಿಗೂ ಪರಮಾತ್ಮನಿಗೂ ಅಭೇದವಿದೆ ಅಂತಂದ ಮೇಲೆ ಗುಣಧರ್ಮಗಳು ಇಂದ್ರಂದೇನು ದೇವರದೇನು ಎಲ್ಲ ಒಂದೇ. ಬ್ರಹ್ಮ ಇಂದ್ರರಿಗೆ, ಪರಮಾತ್ಮ ಇಂದ್ರರಿಗೆ ಅಭೇದವಿದ್ದ ಮೇಲೆ ಬ್ರಹ್ಮನು ಮುಖ್ಯನಾಗಿ ಪ್ರತಿಪಾದ್ಯ ಅಂದ್ರೆ ಅರ್ಥವೇನು? ಇಂದ್ರನು ಮುಖ್ಯನಾಗಿ ಪ್ರತಿಪಾದ್ಯ ಅಂತಂದ್ರೆ ಎರಡು ಒಂದೇ ಆಯ್ತಲ್ವೇ? ಅವರಿಬ್ಬರಿಗೂ ಅಭೇದವಿದೆ ಅಂತ ಶಂಕೆ ಮಾಡಿದ್ರೆ
ಅದಕ್ಕಾಗಿ ಇರುವಂತಹ ಸೂತ್ರ ಓಂ ಭೇದೋಪದೇಶ ಚಾನ್ಯ ಓಂ ಅಂತ ಸೂತ್ರ. ಅಭೇದವಿದ್ದರೆ ಮುಖ್ಯವಾಗಿ ಭೇದವನ್ನ ಆಚಾರ್ಯ ಭೇದವನ್ನ ಆಲ್ರೆಡಿ ಪೂರ್ವ ಸೂತ್ರದಲ್ಲೆಲ್ಲ ಹೇಳಿದ್ದಾರಲ್ಲ ಆಚಾರ್ಯ, ತಿರ್ಗಾ ಯಾಕೆ ಹೇಳ್ಬೇಕು? ಅಲ್ಲೇ ಭೇದ ವ್ಯಪದೇಶಾಚ ಓಂ ಅಂತ ಹೇಳಿ ಅಲ್ಲಿ ಅದಕ್ಕೆ ಮಾಡಿದ್ದಾರೆ, ನೆಕ್ಸ್ಟ್ ನಲ್ಲಿ ಮಾಡಿದ್ದಾರೆ. ಕರೆಕ್ಟ್. ತಿರ್ಗಾ ಇಲ್ಲಿ ಆಮೇಲೆ ನೇತರೋಡು ಉಪಪತ್ತೆ ಅಂತ ಕಡೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅಲ್ಲಿ ಯಾರಿಗೆ ಯಾರಿಂದ ಭೇದೋಪದೇಶ ಮಾಡಿದ್ದಾರೆ ವಿಚಾರ ಮಾಡಿ. ಭೇದೋಪದೇಶಾಚ ಅಂತನುವ 17ನೇ ಸೂತ್ರದಲ್ಲಿ ಏ ಶತಂ ಮನುಷ್ಯ ಗಂಧರ್ವಾನಾಮಾನಂದ ಸಯೇಕ ಕರ್ಮ ದೇವಾನಾಮಾನಂದ ಇತ್ಯಾದಿಯಾಗಿ ಒಬ್ಬೊಬ್ಬೊಬ್ಬೊಬ್ಬರಕ್ಕಿಂತಲೂ ಆನಂದದಲ್ಲಿ ತಾರತಮ್ಯವಿದೆ ಬ್ರಹ್ಮದೇವರ ಪರ್ಯಂತವಾಗಿ. ಕೊನೆಗೆ ಆನಂದಮಯನ ಯಾರಿದ್ದಾನೋ ಅವನಿಗೆ ಅಧಿಕವಾದ ಆನಂದ ಅಂತ ಹೇಳಿ ಆನಂದಮಯಾದಿ ಭಗವಂತನ ಪಂಚರೂಪಗಳಿಗೂ ಬ್ರಹ್ಮದೇವರಿಂದ ಭೇದವನ್ನು ಸಮರ್ಥನೆ ಮಾಡಿದ್ದಾರೆ ಅಲ್ಲಿ. ಅರ್ಥವಾಯ್ತಲ್ಲ? ಆನಂದಮಯಾದಿ ಪಂಚರೂಪವು ಬ್ರಹ್ಮದೇವರಿಂದ ಭಿನ್ನ ಅಂತ ಮಾಡಿದ್ದಾರೆ ಆ ಸೂತ್ರದಲ್ಲಿ. ನಿಮಗೆ ಜೀವರಿಗೂ ಬ್ರಹ್ಮರಿಗೂ ಭೇದವಿದೆ ಅಂತ ಅನ್ನೋದನ್ನ ಸಮರ್ಥನೆ ಮಾಡಿಲ್ಲ ಅಲ್ಲಿ. ಬ್ರಹ್ಮದೇವರಿಗೆ ಆನಂದಮಯರು ಬ್ರಹ್ಮದೇವರಾಗಲಿ ಅಂತ ಶಂಕೆ ಮಾಡಿದ್ರು. ಆನಂದಮಯನೇ ಬ್ರಹ್ಮ ಅಂತ ಹಾಕೋದಿಲ್ಲ. ಯಾಕೆ? ಆನಂದಮಯನ ಆನಂದ ಇದು ಅಧಿಕವಾಗಿದೆ, ಬ್ರಹ್ಮದೇವರ ಆನಂದವಿದು ಅಲ್ಪವಾಗಿದೆ. ಹಾಗಾಗಿ ಅಲ್ಪವಾದ ಆನಂದವನ್ನು ಪಡೆದ ಬ್ರಹ್ಮದೇವರು ಅಧಿಕವಾದ ಆನಂದವನ್ನು ಪಡೆದ ಅನಂತವಾದ ಆನಂದವನ್ನು ಪಡೆದ ಪರಮಾತ್ಮನು ಅಭಿನ್ನ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ, ಭಿನ್ನರು ಅಂತ ಇಷ್ಟು ಸಿದ್ಧಾಂತಗಳನ್ನು ಮಾತ್ರ ಹಿಂದೆ ಹೇಳಿದ್ರು. ಬ್ರಹ್ಮದೇವರಿಗೆ ಇಲ್ಲ ಅಂತ ಹೇಳುವಾಗ ಇಂದ್ರ ದೇವರಲ್ಲಿ ಬರ್ತಾರೆ, ನಮ್ ಜೀವರುಗಳು ಎಲ್ಲಿ ಬರ್ತಾರೆ ಆಚಾರ್ಯ? ನಿಮ್ಗೆ ತಾರತಮ್ಯ ಗೊತ್ತಿದೆ, ಹಾಗಾಗಿ ಬ್ರಹ್ಮದೇವರೇ ಭಿನ್ನರಲ್ಲ ಅಂತ ಭಿನ್ನರು ಅಂತಂದ್ರೆ ಇಂದ್ರನು ಯಾಕೆ ಭಿನ್ನರಾಗಬಾರ್ದು ನೀವು ಹೇಳ್ತಾ ಇದ್ರಿ. ನೀವು ಬ್ರಹ್ಮದೇವರು ಭಿನ್ನ ಅಂತ ಹೇಳಿದ್ರಿ, ಇಂದ್ರನು ಭಿನ್ನ ಅಂತ ಹೇಳಿದ್ರ? ಅಥವಾ ನೀವು ಸಾಮಾನ್ಯ ಶಬ್ದವಾರು ಹೇಳ್ಬೇಕು, ಜೀವನು ಬ್ರಹ್ಮನಿಂದ ಭಿನ್ನ. ಹೀಗಾದ್ರೆ ಜೀವರಲ್ಲಿ ಇಂದ್ರನು ಬಂದ, ಜೀವರಲ್ಲಿ ಬ್ರಹ್ಮದೇವರು ಬಂದ್ರು. ನಮಗೆ ಸಾಧಕ ಆಗತ್ತೆ. ಆದ್ರೆ ಬರೀ ಬ್ರಹ್ಮ ಆನಂದಮಯನಿಂದ ಭಿನ್ನ ಅಂತಂದಾಗ ಇಂದ್ರ ಯಾಕೆ ಭಿನ್ನ ಅಂತ ಆಗ್ಬೇಕು? ಹಾಗಾಗಿ ನಾನು ಈ ಪ್ರಶ್ನೆ ಮಾಡ್ತೇನೆ, ಇಂದ್ರನು ಆನಂದಮಯನಿಂದ ಅಭಿನ್ನ ಅಂತಂದೆ ನಾನು. ಹಾಗಾಗಿ ಅಂತಃಪ್ರವಿಷ್ಟನಾದವನು ಇಂದ್ರ ಆದ್ರೆ ಏನು, ಪರಮಾತ್ಮನ ಆದ್ರೆ ಏನು, ಎರಡೂ ಒಂದೇ. ಅರ್ಥವಾಯ್ತಲ್ಲ? ಈಗ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಅಲ್ಲಿ ನಾವು ಇಂದ್ರನಿಗೂ ದೇವರಿಗೂ ಭೇದವಿದೆ ಅಂತ ಸಮರ್ಥನೆ ಮಾಡಿ ಹಾಗಾಗಿ ಭೇದೋಪದೇಶ ಚಾನ್ಯ ಓಂ ಅಂತ ಸೂತ್ರ ಹೊರಟಿತು. ಕೇವಲಂ ಅಂತಸ್ಥೋ ವಿಷ್ಣು ಕಿಂತು ಇಂದ್ರಾದಿಭ್ಯ ಅನ್ಯಶ್ಚ. ಸುಮ್ನೆ ಅಂತ ಪ್ರವಿಷ್ಣಾದವನು ಪರಮಾತ್ಮ ಹೊರತು ಇಂದ್ರನಲ್ಲ ಅಂತ ಇಷ್ಟೇ ನಮಗೆ ಹೇಳೋ ಉದ್ದೇಶ ಇಲ್ಲ. ಅಂತಸ್ಥ ಧರ್ಮೋಪದೇಶ ಅಂತನೋ ಕಡೆಗೆ ಅಂತಃಪ್ರವಿಷ್ಟನಾದವನು ಪರಮಾತ್ಮ ಅಂತ ಸಮರ್ಥನೆ ಮಾಡಿದ್ದೇವೆ. ಆದರೆ ಆ ಅಂತಃಪ್ರವಿಷ್ಟನಾದ ಪರಮಾತ್ಮನು ಇಂದ್ರನಿಂದ ಭಿನ್ನನೂ ಆಗಿದ್ದಾನೆ. ಇಂದ್ರನಿಂದ ಭಿನ್ನನಾದ ಪರಮಾತ್ಮ ಅಂತಃಪ್ರವಿಷ್ಟ ಅಂತ ಹೀಗೆ ಭಿನ್ನತೆಯ ನಾವು ಅಂತಃಪ್ರವಿಷ್ಟನಾದ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಕುತಃ? ಯಾಕೆ? ವೇದವ್ಯಪದೇಶಾತ್ ಅಂದರೆ ತಸ್ಯ ತದಂತರ್ಯಾಮಿತ್ವ ತತ್ಪ್ರೇರಕತ್ವಾದಿ ರೂಪ ಭೇದಕ ಧರ್ಮ ಶ್ರವಣಾತ್. ಇಂದ್ರನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಈಗ ನಾನು ಹೇಳಿದಲ್ಲ ಇಷ್ಟವರೆಗೆ, ಆ ಇಂದ್ರ ಶಬ್ದ ನಿಜವಾಗಲೂ ಇಂದ್ರ ಶಬ್ದ ಪ್ರತಿಪಾದ್ಯನಾದ ಪರಮಾತ್ಮ ಈ ಒಬ್ಬ ಜೀವರಲ್ಲಿ ಇಂದ್ರನಲ್ಲಿ ಒಳಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಹಾಗೂ ಇರೋದಷ್ಟೇ ಅಲ್ಲ, ಇದ್ದು ಆ ಇಂದ್ರನಿಗೆ ಸ್ವರ್ಗಲೋಕಾಧಿಪತಿಯನ್ನಾಗಲಿ ಅಥವಾ ಅವನು ಏನೇನು ಕಾರ್ಯವನ್ನು ಮಾಡ್ತಾನೋ ಎಲ್ಲಾ ಕಾರ್ಯಕ್ಕೆ ಪ್ರೇರಕನಾಗಿ ಪರಮಾತ್ಮ ಒಳಗಿದ್ದಾನೆ. ಹಾಗಾಗಿ ಅಂತರ್ಯಾಮಿತ್ವ ಹೇಗೆ ಅದಕ್ಕೆ ಶ್ರುತಿ ಎಲ್ಲ ಇದೆ. ಇಂದ್ರಸ್ಯಾತ್ಮ ನಿಹಿತ ಪಂಚಹೋತ ವಾಯೋರಾತ್ಮಾನಂ ಇತ್ಯಾದಿಯಾದ ಶ್ರುತಿ ಇದೆ ಆ ವಿಷಯದಲ್ಲಿ. ಹಾಗಾಗಿ ಅವನು ಅಂತರ್ಯಾಮಿಯಾಗಿ ಅರ್ಥಾತ್ ಇದ್ದಾನೆ. ತನ್ನಿಯಾಮಕನಾಗಿ ಇಂದ್ರನಿಗೆ, ಸ್ವರ್ಗಲೋಕಾಧಿಪತಿಯಾದ ಇಂದ್ರನಿಗೆ ನಿಯಾಮಕನಾಗಿ ಪರಮಾತ್ಮ ತಾನು ಒಳಗಡೆ ಇದ್ದಾನೆ. ಹಾಗಾಗಿ ಭಗವಂತ ಇಂದ್ರನಿಂದ ಭಿನ್ನನೆ. ಇದು ಭೇದಕವಾದ ಧರ್ಮ.
ಈ ಭೇದಕವಾದ ಧರ್ಮವನ್ನು ಹೇಳಿದ್ದರಿಂದಾಗಿ ಇಂದ್ರನು ಪರಮಾತ್ಮ ಇವರಿಗೆ ಭೇದ ಇದು ಸಿದ್ಧವಾಯಿತು. ಸಿದ್ಧವಾದ ಮೇಲೆ ಹಾಗಾದ್ರೆ ಯಾರು ಅಂತಃಪ್ರವಿಷ್ಟರಾದ್ರು? ಆತ್ಮನೇ ಅಂತಃಪ್ರವಿಷ್ಟ. ಇನ್ನೊಂದು, ಈ ಬೇರೆ ಉಪದೇಶ ಚಾನ್ಯ ಅಂತ ಅನ್ನೋದು ಸ್ವಲ್ಪ ಎರಡು ನೀವು ಮಿಕ್ಸ್ ಮಾಡ್ಕೊಳ್ಬಾರ್ದು. ಉಪದೇಶ ಅಂತ ಅನ್ನೋದು ಆನಂದಮಯ ಅಧಿಕರಣದಲ್ಲಿ ಬಂದ ಸೂತ್ರ. ಉಪದೇಶ ಚಾನ್ಯ ಅಂತ ಅನ್ನೋದು ಅಂತಸ್ತತ್ವಾಧಿಕರಣದಲ್ಲಿ ಬಂದ ಸೂತ್ರ. ಹಿಂದೆ ಹೇಳಿದಂತೆ ಆನಂದಮಯ ಬ್ರಹ್ಮರಿಗೆ ಭೇದವನ್ನು ಹೇಳೋದಕ್ಕಾಗಿ ಬಳಸಿದಂತಹ ಸೂತ್ರ ಭೇದೋಪದೇಶಾಚ. ಅಂತಃಪ್ರವಿಷ್ಟನಾದ ಪರಮಾತ್ಮನಿಗೂ ಇಂದ್ರನಿಗೂ ಭೇದವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಓಂ ಭೇದ ವಿಪದೇಶ ಚಾನ್ಯ ಓಂ ಅಂತನೋ ಸೂತ್ರ. ಹಾಗಾಗಿ ಎರಡಕ್ಕೂ ವ್ಯತ್ಯಾಸವಿದೆ. ಹಾಗಾಗಿ ಭೇದಕವಾದ ಧರ್ಮವನ್ನು ಪಡೆದ ಮೇಲೆ ಭೇದವನ್ನು ಪಡೆಯಲೇಬೇಕು. ಹಾಗಾಗಿ ನಮಗೆ ಶ್ರುತಿಯಲ್ಲಿ ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಪರಮಾತ್ಮನಿಗೇನೆ ಹೊರತು ಸರ್ವಥಾ ನಿಮ್ಮ ಇಂದ್ರ ದೇವತೆ ಅಥವಾ ಇನ್ಯಾರೋ ಅಂತಃಪ್ರವಿಷ್ಟ ಅಂದ್ರೆ ನಾನು ಅಂತಃಪ್ರವಿಷ್ಟ, ಮನೆಯೇ ಅಂತ ಅಂದ್ರೆ ಒಳಗಡೆ ಅಂತ ಅರ್ಥ. ಬೀದಿಯಲ್ಲಿ ಇಲ್ಲ, ಮನೆ ಒಳಗಿದ್ದೇನೆ, ಹಾಗೆ ಅಂತಃಪ್ರವಿಷ್ಟ, ನಾನು ಅಂತಃಪ್ರವಿಷ್ಟವೇ. ಒಂದು ಗುಹೆ ಹೋದ್ರು, ಗುಹೆ ಒಳಗೆ ಹೋದ್ರೆ ಅವರು ಅಂತಃಪ್ರವಿಷ್ಟರೇ. ಎಲ್ಲರೂ ಅಂತಃಪ್ರವಿಷ್ಟರೇ ಒಂದರ್ಥದಲ್ಲಿ. ಸಂಸಾರ ಸಂಸಾರದ ಒಳಗಡೆ ನಾವೂನು ಪ್ರವಿಷ್ಟ. ಹಾಗಾಗಿ ಮುಖ್ಯವಾಗಿ ಅಂತಃಪ್ರವಿಷ್ಟನಾದವನು ಪರಮಾತ್ಮ, ಸಮುದ್ರ ಅಂತಹ. ಹಾಗಾಗಿ ಪರಮಾತ್ಮನಲ್ಲಿ ಮುಖ್ಯವಾದ ಶಬ್ದ ಪ್ರತಿಪಾದ್ಯತ್ವ, ಸರ್ವಶಬ್ದ ವಾಚ್ಯತ್ವ ಅಂತ ಅನ್ನೋದು ಬರುತ್ತೆ ಅಂತ ಹೇಳಿ ಈ ಅಧಿಕರಣದಲ್ಲಿ ಯಾವ್ದು ಅಧಿದೈವ ಶಬ್ದಗಳು ಅವು ಅಂತಸ್ಥ ಧರ್ಮಾಧಿಕರಣದಲ್ಲಿ ತಿಳಿಯಬೇಕಾದಂತಹ ಶಬ್ದ ಅಂದ್ರೆ ಸುಮ್ನೆ ಒಂದು ಶಬ್ದವನ್ನು ಸೌನ್ಯ ಮಾಡಿದ್ರು ಅಂತ ತಿಳ್ಕೊಳ್ಬಾರದು. ಅಧಿದೈವಗತವಾದ ಸರ್ವಶಬ್ದಗಳು. ಅಧಿದೈವಗತವಾದ ಅಂತಂದ್ರೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಎಷ್ಟು ಶಬ್ದಗಳಿದೆಯೋ, ಇಂದ್ರ, ಚಂದ್ರ, ಬ್ರಹ್ಮ, ವಾಯು ಇತ್ಯಾದಿಯಾದ ದೈವತಾ ಸಂಬಂಧಿಯಾದಂತಹ ಅಧಿದೈವಾಂತನ ಶಬ್ದಕ್ಕೆ ಇಷ್ಟರ್ಥ. ದೈವಂ ಅಧಿಕೃತ್ಯ ಪ್ರವರ್ತಮಾನ ಅಂತ ಅಭಿಪ್ರಾಯ. ಆ ಎಷ್ಟು ಶಬ್ದವಿದೆಯೋ ಎಲ್ಲಾ ಶಬ್ದಗಳು ಪರಮಾತ್ಮನ ಹೇಳ್ಕೊಡುತ್ತೆ ಅಂತ ಸಮರ್ಥನೆ ಮಾಡಿ ಕೊಡ್ತಾರೆ. ಇಷ್ಟು ನಿಮಗೆ ಈ ಅಂತಸ್ತತ್ವಾಧಿಕರಣದ ಸಾರ. ಮುಂದಿಂದು ಆಕಾಶಾಧಿಕರಣ. ಆಕಾಶಾಧಿಕರಣದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆದಿ ಭೌತಿಕವಾದ ಶಬ್ದ. ಭೌತಿಕವಾದ ಶಬ್ದ ಅಂದ್ರೆ ಭೂತಗಳು. ಭೂತ ಅಂತಂದ್ರೆ ಪಂಚಭೂತಗಳು. ಪೃಥಿವಿ, ಅಪ, ತೇಜ, ವಾಯು, ಆಕಾಶ ಇತ್ಯಾದಿಯಾದ ಭೂತಗಳನ್ನು ಹೇಳ್ಕೊಡುವಂತಹ ಶಬ್ದ. ಶಬ್ದಗಳಿಂದಾಗಿ ಪ್ರತಿಪಾದ್ಯನಾದವನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಅದನ್ನು ಸೌನ್ಯ ಮಾಡೋದಕ್ಕಾಗಿ ಮುಂದಿನ ಅಧಿಕರಣಗಳು. ಅದನ್ನು ಮತ್ತೆ ನಾವು ನಾಳೆ ಮಾಡೋಣ. ಶ್ರೀಕೃಷ್ಣ. ನಮಸ್ಕಾರ. ಲಿಂಗ ಅಂತ ಹೇಳಿ ಈಗ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳ್ತಾರೆ. ಅಲ್ಲಿ ಸ್ತ್ರೀ ಧರ್ಮವನ್ನ ಹೇಳ್ತಾರೆ, ಇಲ್ಲಿ ಬಂದು ಪುರುಷ ಧರ್ಮವನ್ನ ಹೇಳ್ತಾರೆ. ಹಂಗ ಚಿಂತನೆ ಮಾಡಬಹುದು. ಹಂಗ್ ಮಾಡ್ಬೋದು, ಬಟ್ ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆ ಲಿಂಗ ಇಲ್ಲ, ಒಂದು ರೆಫರೆನ್ಸ್ ಅಲ್ಲಿ ಇಲ್ಲ ಹೇಳಿದೆ. ಆಯ್ತು, ಈ ದೇಹಕ್ಕೆ ಏನ್ ಧರ್ಮ ಅದೇ ಹಂಗ ನೋಡಿ ಒಂದು ಪುರುಷ ಧರ್ಮ ಅದೇ ಅಂತ ಹೇಳಿದ್ರೆ ಪುಲ್ಲಿಂಗ. ಲಿಂಗದ ಹಿಂದಿಲಿ ಹೇಳ್ತಾರಲ್ಲ, ಅಲ್ಲಿ ಕೂಡ ಚಿಂತನೆ ಮಾಡ ಇದು ಅರ್ಥವಾಗಿಲ್ಲ. ಲಿಂಗ ಅಂದ್ರೆ ಧರ್ಮ ಅಂತ ತಿಳಿಲಿಕ್ಕೆ ಕನೆಕ್ಟ್ ಮಾಡಕ್ಕೆ ಈಸಿ ಆಗುತ್ತದೆ. ಅಷ್ಟೇ ಹಾಗೆ ಕನೆಕ್ಟ್ ಮಾಡ್ಕೊಳಕ್ ತಗೋಬಹುದು, ಆದ್ರೆ ಇದನ್ನೇ ಮುಖ್ಯವಾಗಿ ತಗೊಳಕ್ ಬರಲ್ಲ ಅಷ್ಟೇ. ಇದು ಮುಖ್ಯವಾಗಿಲ್ಲ, ಬಟ್ ನಾವ್ ಅರ್ಥ ಮಾಡ್ಕೊಳಕ್ಕೆ ಇದು ಬಂದು ಸ್ತ್ರೀಲಿಂಗ ಅಂದ್ರೆ ಹೇಳಿದ್ರೆ ಅದರಿಂದ ನಿಮಗೆ ಗುಣ ಸಾಮಾನ್ಯ ಆನಂದ ಬಂದು ಗುಣಿ ಗುಣ ವಾಚಕ ಸಮನ್ವಯ ಮಾಡ್ತಾರ. ಅಲ್ಲಿ ಬರುವ ಭೇದವನ್ನ ಹೇಳೋದು ಅಲ್ಲಿ ಬರುವ ಸೂತ್ರ, ಇಲ್ಲಿ ಬರೋದು ಬಂದು ಅಧಿದೈವತ ಅಂತ ತಗೊಬೇಕು ನಾವು. ತಗೋಬಹುದು. ನಾನು ಅದಕ್ಕೆ ಆನಂದಮಯ ಅಂತ ಹೇಳಿದೆ. ಅಲ್ಲಿ ನಿಮ್ಗೆ ಗುಣಿ 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 ವಾಚಕವಾದ ಶಬ್ದವೇ ಬಂತಲ್ವಾ. ಆಯ್ತು, ನಮಸ್ಕಾರ. ನಮಸ್ಕಾರ.